ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20 ಫೆಬ್ರವರಿ 2026. मुरली महावाक्यಗಳು. मीठे बच्चे, तुम्हें कमाई का बहुत शौक होना चाहिए, इस पढ़ाई में ही कमाई है. ಮಧುರ ಮಕ್ಕಳೇ, ಈ ವಿದ್ಯೆ ಪ್ರತಿಯಾಗಿ ಈ ಗಳಿಕೆಯ ಪ್ರತಿ ಬಹಳಷ್ಟು ತಮಗೆ ನಶ ಇರಬೇಕು. ಯಾಕಂದರೆ ಈಶ್ವರ ಓದಿಸುವ ಈ ವಿದ್ಯೆಯಲ್ಲಿಯೇ ಬಹಳಷ್ಟು ಗಳಿಕೆ ಇದೆ. ಗಳಿಕೆನೇ ಇದರಲ್ಲಿದೆ, ಬಾಕಿ ಏನೆಲ್ಲವೂ ಇದೆ ಅದು ನಾಶವಾನಿದೆ ಅಂತಾಗುವಂಥದ್ದು, ಹಲ್ಚಲ್ ಮಾಡುವಂಥದ್ದು, ಒಂದಿಲ್ಲ ಒಂದು ದಿನ ಸಮಾಪ್ತಾಗಿ ಹೋಗುವಂಥದ್ದು, ಯಾವತ್ತಿಗೂ ಕೈ ಬಿಡುವಂಥದ್ದು. ಆದರೆ ನಿಜವಾದಂತಹ ಸದಾ ಜೊತೆಯಲ್ಲಿರುವ ಶಾಶ್ವತವಾಗಿರುವ ಅತಿ ಮೌಲ್ಯವಾಗಿರುವ ಗಳಿಕೆ ಯಾವುದು ಅಂತಂದರೆ ಅವಸ್ಥಾ, ಸ್ಥಿತಿ. ಆ ಸ್ಥಿತಿ ರೂಪಿ ಗಳಿಕೆ ಏನಿದೆಯಲ್ಲ ಅದು ಕೇವಲ ಪರಮಾತ್ಮ ಓದಿಸುವ ವಿದ್ಯೆಯಿಂದ ಮಾತ್ರ ಪ್ರಾಪ್ತಿಯಾಗ್ತದ. ಅದಕ್ಕಾಗಿ ಗಳಿಕೆಯ ಪ್ರತಿ ಅಂದರೆ ಯಾವುದು ಸದಾ ಇದೆ, ಶಾಶ್ವತ ಇದೆ, ಸತ್ತಿದೆ, ಅಸತ್ಯವಾಗಿರುವ ಗಳಿಕೆ, ಶಾಶ್ವತವಾಗಿರುವ ಗಳಿಕೆ, ಯಾವುದು ಅತ್ಯಂತ ಹಗುರಿದೆ, ಯಾವುದು ಸದಾ ಆನಂದದಾಯಕ ಇದೆ, ಅಂತಹ ಅವಸ್ಥೆಯ ಅಂಥ ಸ್ಥಿತಿಯ ಕಡೆಗೆ ಸದಾ ನಿಮ್ಮದು ಒಲವಿರಲಿ, ನಶ ಇರಲಿ ಅಂತ. ಜಗತ್ತಿನಲ್ಲೂ ಕೂಡ ಸ್ಥೂಲ ಗಳಿಕೆಗಾಗಿ ಎಷ್ಟೆಲ್ಲ ನಿದ್ರೆ ತ್ಯಾಗ ಮಾಡ್ತಾರೆ, ಜೀವನದ ಆರಾಮ ತ್ಯಾಗ ಮಾಡ್ತಾರೆ, ಜೀವನದೊಳಗೆ ಇನ್ನೂ ಬಹಳಷ್ಟು ತ್ಯಾಗಗಳನ್ನು ಮಾಡಿ ಗಳಿಕೆಯನ್ನು ಮಾಡ್ಕೊಳ್ತಾರೆ. ಆದರೆ ತಮಗೂ ಕೂಡ ನಶ ಇರಲಿ, ಯಾವುದು ಶಾಶ್ವತವಾಗಿರುವಂತಹ ಆತ್ಮಿಕ ಅವಸ್ಥಾ, ಯಾವುದು ಉನ್ನತ ಸ್ಥಿತಿ ಇದೆ ಅದೇ ದೊಡ್ಡ ಗಳಿಕೆ. ಆ ಗಳಿಕೆಯೇ ಈ ವಿದ್ಯೆಯಿಂದ ಮಾತ್ರ ಬರಲಿಕ್ಕೆ ಸಾಧ್ಯವಿದೆ. ಪ್ರಶ್ನೆ: ज्ञान के बगैर कौन सी खुशी की बात भी विघ्न रूप बन जाती है. ಜ್ಞಾನದ ಹೊರತು ಜ್ಞಾನ ಇಲ್ಲದೆ ಯಾವ ಖುಷಿಯ ಮಾತು ಸಹ ವಿಘ್ನ ರೂಪ ಆಗೋದಕ್ಕೆ ಸಾಧ್ಯವಿದೆ. ಜ್ಞಾನ ಇಲ್ಲ ಅಂದರೆ ಖುಷಿ ವಿಷಯ ಇದ್ರೂ ಕೂಡ ಅದು ವಿಘ್ನ ರೂಪನೇ. ಯಾಕಂದರೆ ಅದು ಯಥಾರ್ಥ ಇಲ್ಲ ಅಂದರೆ ಕೇವಲ ಅಲ್ಪಕಾಲಿಕ ಖುಷಿ ಕೊಡ್ತದಂದ್ರೆ ಅದು ಕೂಡ ವಿಘ್ನನೇ ಆಗ್ತದೆ. ವಿಘ್ನ ಎದುರದ್ದು ಸದಾ ಕಾಲದ ಖುಷಿಯಿಂದ ದೂರ ಆಗುವುದೇ ದೊಡ್ಡ ವಿಘ್ನ. ಯಾವುದದು? ಉತ್ತರ: ಸಾಕ್ಷಾತ್ಕಾರ ಹೋನ. ಸಾಕ್ಷಾತ್ಕಾರ ಆಗಬೇಕು ಅನ್ನುವಂಥದ್ದು ಇದೆಯಲ್ಲ. समझो यह है तो खुशी की बात, लेकिन अगर यथार्थ रूप से ज्ञान नहीं है तो और ही मुझ जाते. ಬಹಳಷ್ಟು ಜನ ಆತ್ಮ ಸಾಕ್ಷಾತ್ಕಾರ ಆಗಬೇಕು, ದೇವತೆಗಳ ಸಾಕ್ಷಾತ್ಕಾರ ಆಗಬೇಕು, ಸ್ವರ್ಗದ ಸಾಕ್ಷಾತ್ಕಾರ ಆಗಬೇಕು, ಅಥವಾ ಪಿತಾ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತ ಇಚ್ಛೆ ಉಳ್ಳವರಾಗಿರ್ತಾರೆ. ಅದು ಸಾಕ್ಷಾತ್ಕಾರ ಆಯಿತು, ಆದರೆ ಯಥಾರ್ಥ ನಾಲೆಜ್ ಇಲ್ಲ ಅಂತಂದರೆ ಇನ್ನೊಂದಿಷ್ಟು ಸಂಶಯದಲ್ಲಿ ಬಂದ್ಬಿಡ್ತಾರೆ. समझो किसी को बाबा का साक्षात्कार हुआ, बिंदु देखा तो क्या समझेंगे और ही मुंझेंगे. ತಿಳ್ಕೊಡ್ರಿ, ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು, ಅವರಿಗೆ ಯಥಾರ್ಥ ನಾಲೆಜೇ ಇಲ್ಲ. ನಿರಾಕಾರ ಬಾಬಾ ಯಾವ ಸ್ವರೂಪದಲ್ಲದಾರ, ನಾವು ಕೇಳಿದ್ವಿ ಬಿಂದು ಅದಾರ, ಲೈಟ್ ಅದಾರಂತ. ಯಥಾರ್ಥ ಬಾಬಂದು ಸತ್ಯ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಇನ್ನೊಂದಿಷ್ಟು ಕನ್ಫ್ಯೂಸ್ಡ್ ಆಗಿಬಿಡ್ತಾರೆ, ನನಗೆ ಎದ್ರದೋ ಯಾವ ಥರ ಸಾಕ್ಷಾತ್ಕಾರ ಆಯಿತು ಅಂತ. इसलिए ज्ञान के बिगर साक्षात्कार से कोई भी फायदा नहीं है. ಜ್ಞಾನ ಇಲ್ಲದೆ ಯಾವುದೇ ಸಾಕ್ಷಾತ್ಕಾರ ಆಗ್ತದಂದ್ರೆ ಅದರಿಂದ ಏನೂ ಫಾಯ್ದಾ ಇಲ್ಲ. ಇಸ್ಮೆ और ही माया के विघ्न पड़ने लगते हैं. ಇದರಿಂದ ಇನ್ನೂ ಮಾಯೆ ವಿಘ್ನಗಳು ಬರಲಿಕ್ಕೆ ಶುರುವಾಗ್ತವೆ. ಕೈಯೋं को साक्षात्कार का उल्टा नशा भी चढ़ जाता है. ಕೆಲವರಿಗೆ ನನಗಿಂತ ಸಾಕ್ಷಾತ್ಕಾರ ಆಗಿದೆ ಅಂತ ಉಲ್ಟಾ ನಶ ಎರಿಸ್ಕೋತಾರ. ಯಾಕಂದರೆ ಆಯಿತು, ನನಗೆ ಸಾಕ್ಷಾತ್ಕಾರನೇ ಆಗಿಬಿಟ್ಟಿದೆ, ಇದೆಲ್ಲ ಜ್ಞಾನ ನನಗೆ ಬಂದೇ ಬಿಟ್ಟಿದೆ, ನಾ ಸಂಪೂರ್ಣನೇ ಆಗಿಬಿಟ್ಟಿನಿ, ಅಥವಾ ನನಗೆಲ್ಲ ತಿಳಿದಿದೆ ಅಂತ ಹಿಂಗೆ ಉಲ್ಟಾ ತಿಳ್ಕೊಳ್ಳೋರು ಕೂಡ ಇದ್ದಾರೆ. ಅಂದರೆ ಸಾಕ್ಷಾತ್ಕಾರನೇ ಫೈನಲ್ ಸ್ಟೇಜ್, ಮುಗೀತು, ಸಾಕ್ಷಾತ್ಕಾರ ಆದಮೇಲೆ ನಾ ಎಲ್ಲವೂ ಪಡ್ಕೊಂಡು ಬಿಟ್ಟೆ ಅನ್ನುವಂಥ ಉಲ್ಟಾ ನಶೆನೂ ಏರುವಂಥ ಚಾನ್ಸ್ ಇದೆ. ಅದಕ್ಕಾಗಿ ಜ್ಞಾನ ಇಲ್ಲ ಅಂದರೆ ಅದು ಖುಷಿ ಕೊಡ್ತಿದ್ರು ಕೂಡ ವಿಘ್ನ ರೂಪ ಅಂತ ಹೇಳ್ತಾರೆ ಬಾಬಾ. मुरलिया मुख्य सार: अपनी कमियों को छिपाना भी स्वयं को ठगना है, इसीलिए कभी भी अपने से ठगी नहीं करनी है. ತಮ್ಮ ಕಮಿ ಕಮಜೋರಿಗಳನ್ನು ಮುಚ್ಚಿಡುವುದು ಸಹ ತಮ್ಮ ಜೊತೆಗೆ ತಾವೇ ಮೋಸ ಮಾಡಿಕೊಂಡಂತೆ. ಅದಕ್ಕಾಗಿ ತಮ್ಮೊಂದಿಗೆ ತಾವೆಂದಿಗೂ ಕೂಡ ಮೋಸವನ್ನು ಮಾಡ್ಕೋಬೇಡ್ರಿ ಅಂತಾರೆ ಬಾಬಾ. ಉದಾಹರಣೆಗಾಗಿ ಕಮಿ ಕಮಜೋರಿ ಮುಚ್ಚಿಡೋದು ಅಂತಂದರೆ
ಒಳಗಡೆ ಪಾತ್ರದೊಳಗ ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ತಿಳ್ಕೊಡ್ರಿ ಕ್ರೋಧ ಭಾಳ ಅದ. ಆದರೆ ಬಿಲೀಫ್ ಸಿಸ್ಟಮ್ ಏನದ, ಕ್ರೋಧ ಮಾಡಿದ್ರವರು ಅವರು ಒಳ್ಳೆಯವರಲ್ಲ, ಅವರು ಸತ್ಯ ಜ್ಞಾನಿ ಅಲ್ಲ ಅನ್ನುವಂಥದ್ದಿದೆ. ಹಾಗಾದ್ರೆ ಏನು ಮಾಡೋದು, ನಾ ಕ್ರೋಧಿ ಅಲ್ಲ ಅಂತ ಕ್ರೋಧವನ್ನು ಮುಚ್ಚಿಟ್ಕೊಂಡು ಆ್ಯಕ್ಟಿಂಗ್ ಮಾಡೋದು. ಲೋಭ ಇದೆ, ಭಾಳ ತಿನ್ನುವ ಹಪಾಪಿ ಇದೆ, ಅದನ್ನು ಯಾರಿಗೂ ಗೊತ್ತಾಗಬಾರ್ದು ಅಂತ. ಅನೇಕ ಕಾಮನೆಗಳದಾವ, ಅದು ನನಗೇನೂ ಇಚ್ಛಾ ಇಲ್ಲ, ಐ ಆಮ್ ಓಕೆ ಅಂತ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳೋದು. ಏನೋ ಆ ಧನವಂತಿಕೆ ಇರೋದಿಲ್ಲ, ಆ ಅಂತಸ್ತು ಇರುವುದಿಲ್ಲ, ಆದರೆ ತನಗೆ ತಾನು ಅದನ್ನು ನಮ್ಮ ಬಡತನವನ್ನು ಮುಚ್ಚಿಡಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು ನಾವು ಮೇಲ್ಮೇಲೆ ಬರೀ ಶೋ ಮಾಡ್ತೀವಿ ಅಂತಂದ್ರೆ ನನ್ನೊಳಗಿಂತ ಇಚ್ಛೆಗಳದಾವ, ಕಮ್ಜೋರಿ ಅದಾವ ಅಂತ ನೀವು ಮುಚ್ಚಿಟ್ಕೋತೀರಿ. ಯಾಕಂದರೆ ಇದು ನನ್ನ ಶರೀರ, ಇದು ನನ್ನ ಪಾತ್ರ ಅಂದಮೇಲೆ ಅದು ಹಿಂಗೆ ಇರಬೇಕು, ಯಾರೂ ಏನೂ ಅನ್ನಬಾರ್ದು, ಹೆಸರು ಕೆಡುವಂಥ ಮಾತೇ ಅನ್ನಬಾರ್ದು. ಅದಕ್ಕೆ ಇದು ಏನದ, ಇದು ಯಾರಿಗೂ ಪ್ರತ್ಯಕ್ಷ ಆಗ್ಲಾರ್ದಂಗೆ ಒಳಗನೆ ಇಟ್ಕೋಬೇಕು ಅಂತ. ರೋಲ್ ಏನಿದೆ ಇದೆ, ರೋಲ್ ಇದು ನಂದು, ನಾ ಹಿಂಗೆ ಕಾಣಬೇಕು ಅಂತ ಏನಂತಂದ್ರೆ ಇದು ದೇಹಭಾನ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವು ಕಮಿಗಳನ್ನು ಮುಚ್ಚಿಟ್ಕೋತೀರತ್ತಂದ್ರೆ ಸತ್ಯ ತಂದೆ ಎದುರುಗಡೆಗೆ ಆ ಕಮ್ಜೋರಿಗಳನ್ನು ಅರ್ಪಣೆ ಮಾಡುವುದಿಲ್ಲ ಅಂತಂದ್ರೆ ನಿಮಗೆ ನೀವನೇ ಮೋಸ ಮಾಡಿಕೊಂಡಂತೆ. ಅದಕ್ಕಾಗಿ ಬಾಬನ ಮುಂದೆ ಸತ್ಯ ಬಾಬಾ, ಈ ರೀತಿ ವಿಚಾರಗಳು ನಡೀತಾ ಇದ್ದೇವೆ, ಈ ರೀತಿ ಇಚ್ಛೆಗಳು ಹುಟ್ಟುತ್ತಾ ಇದ್ದಾವ, ಈ ರೀತಿ ದೇಹಭಾನ ಬೆಳೀತಾ ಇದೆ ಬಾಬಾ, ಈ ರೀತಿ ಇನ್ನೊಬ್ಬರ ಮೇಲೆ ಆಕರ್ಷಣೆ ಆಗ್ತಾ ಇದೆ ಅನ್ನುವ ಮಾತು ಸತ್ಯವಾಗಿಯೂ ಬಾಬಾ ಸರ್ಜನ್ ಮುಂದೆ ನೀವು ಹೇಳಿದ್ರಿ ಅಂದರೆ ನೀವು ನಿಮಗೆಂದೂ ಮೋಸ ಹೋಗೋದಿಲ್ಲ, ಇಲ್ಲ ಅಂದರೆ ನಿಮಗೆ ನೀವೇ ಮೋಸ ಮಾಡಿಕೊಂಡಂತೆ ಅಂತ ಹೇಳ್ತಾರೆ ಬಾಬಾ. सेकेंड पॉइंट, अपनी ऊंच तकदीर बनाने के लिए कोई भी काम कायदे के विरुद्ध नहीं करना है. ತಮ್ಮ ಅದೃಷ್ಟ, ತಮ್ಮ ಶ್ರೇಷ್ಠ ಭಾಗ್ಯವನ್ನು ಬೆಳಗಿಸ್ಕೋಬೇಕು, ಆತ್ಮಿಕ ಶ್ರೇಷ್ಠ ಅವಸ್ಥೆಯನ್ನು ನಿರಂತರವಾಗಿ ಉಳಿಸ್ಕೊಳ್ಬೇಕು, ಅದನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅಂತಂದರೆ ಬಾಬಾ ಹೇಳ್ತಾರೆ ಕಾಯ್ದಾ ವಿರುದ್ಧ ಯಾವ ಕೆಲಸನೂ ಮಾಡಬೇಡ್ರಿ. ಪಢಾಯಿ ಕಾ ಶೌಕ್ ರಖನಾ, ಆಪ್ ಸಮಾನ್ ಬನಾನೆ ಕಿ ಸೇವಾ ಕರ್ನಿ ಹೇ. ಈಶ್ವರ ಓದಿಸುವ ವಿದ್ಯೆ ಕಡೆಗೆ ಭಾಳ ನಶಾ ಇರಲಿ, ಶೋಂಕ್ ಇರಲಿ, ಅನೇಕರನ್ನ ತಮ್ಮ ಸಮಾನ ಅಂದರೆ ಮನಸ್ಸನ್ನು, ಈ ಮನಸ್ಸಿನಲ್ಲಿ ಈ ಇಚ್ಛಾ ಇರಬೇಕು, ಅನೇಕ ಒಳಗಡೆ ಕೀಳರಿಮೆ ವಿಚಾರಗಳದಾವ, ಕಮ್ಮಿತನದ ವಿಚಾರಗಳದಾವಲ್ಲ, ಅವುಗಳಿಗೂ ತಮ್ಮ ಸಮಾನ ಮಾಡ್ಕೊಳ್ರಿ, ಅನ್ಯರನ್ನು ಕೂಡ ತಮ್ಮ ಸಮಾನ ಮಾಡ್ಕೊಳ್ರಿ. ತಮ್ಮ ಸಮಾನ ಅಂದರೆ ಆತ್ಮಿಕ ಸ್ಥಿತಿ ಉಳ್ಳವರನ್ನಾಗಿ ಮಾಡ್ಕೊಳ್ರಿ. ವರದಾನ್, अमृत वेले की मदद व श्रीमत की पालना द्वारा स्मृति को समर्थवान बनाने वाले स्मृति स्वरूप भव. अमृत ವೇಳೆಯ ಸಹಯೋಗದ ಮೂಲಕ ಅಮೃತ ವೇಳೆಯ ಸಹಯೋಗ, ಶ್ರೀಮತದ ಪಾಲನೆಯ ಸ್ಮೃತಿಯ ಮೂಲಕ ಸಮರ್ಥವಾನಾಗುವಂತಹ ಸ್ಮೃತಿ ಸ್ವರೂಪರು ಆಗ್ರಿ. विस्तार, अपनी स्मृति को समर्थवान बनाना है या स्वतः स्मृति स्वरूप बनना है तो अमृत वेले के समय की वैल्यू को जानो. ಬಹಳ ಸೂಕ್ಷ್ಮ ಗುಹ್ಯವಾದಂತಹ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮಹಾವಾಕ್ಯ ಬಾಬಾ ಹೇಳ್ತಾರೆ. ತಮ್ಮ ನೆನಪು, ಈಗ ಭಾಳ ಜನ ಹೇಳ್ತಾರೆ ನೆನಪೇ ಇರಲ್ರಿ, ಏನು ಜ್ಞಾನ, ಬಾಬಾ ಹೇಳಿದ ಮಾತೇ ನೆನಪಿರಲ್ಲ, ಅಥವಾ ಬಾಬಾ ನೆನಪು ಮಾಡ್ಬೇಕಂತೀವಿ, ಯೋಗ ಮಾಡೋಕೆ ಆಗೋದಿಲ್ಲ, ಯೋಗನೇ ಹತ್ತುವುದಿಲ್ಲ ಅಂತ ಕಂಪ್ಲೇಂಟ್ಸ್ ಅದಾವ. ಓಕೆ, ಈಗ ಬಾಬಾ ಹೇಳ್ತಾರೆ ಅದಕ್ಕಾಗಿ ಸ್ಮೃತಿ ಸಮರ್ಥ ಅಂದರೆ ನೆನಪು ಕೇವಲ ಸತ್ಯದ ಕಡೆಗೆ ಹೋಗಬೇಕು. ಈ ಬುದ್ಧಿಯೊಳಗೆ ನೆನಪು ಪರಮಾತ್ಮನ ಕಡೆಗೆ ತಿರುಗಬೇಕು. ಅಂದ್ರೆ ಏನು ಮಾಡಬೇಕು, ಸಮರ್ಥವಾನ್ ಆಗಬೇಕು. ಸಮರ್ಥವಾನ್ ಆಗೋದು ಅಂತಂದ್ರೆ ಸ್ಮೃತಿ ಸಮರ್ಥವಾನ್ ಮಾಡ್ಕೊಳ್ಳೋದು ಅಂತಂದರೆ ಸದಾ ಸ್ಮೃತಿ ಸ್ವರೂಪ ಆಗೋದು ಅಂದರೆ ಅಮೃತ ವೇಳೆಯ ಸಮಯದ ಮಹತ್ವವನ್ನು ತಿಳ್ಕೊಡ್ರಿ. ಅಂದರೆ ಒಂದು ಭೌಗೋಳಿಕವಾಗಿ ನಡೀತಾ ಇರುವಂಥ ಪ್ರಾಕೃತಿಕ ಪರಿವರ್ತನೆ ಇದೆಯಲ್ಲ, ರಾತ್ರಿಯ ಸಮಯದ ನಂತರ ಏನು ಬೆಳಕು ಬರ್ತದ, ಆ ಬೆಳಕಿನ ಜಾವದಲ್ಲಿ ಎದ್ದು ಏಕಾಗ್ರ ಮನಸ್ಸಿನಿಂದ ತಮ್ಮ ಆತ್ಮಸ್ಮೃತಿ ಮತ್ತು ಪರಮಾತ್ಮನ ಸ್ಮೃತಿಯಲ್ಲಿರುವ ಅಭ್ಯಾಸ ಮಾಡ್ರಿ. ಇನ್ನೊಂದು ಸೂಕ್ಷ್ಮ ಪುರುಷಾರ್ಥಕ್ಕಾಗಿ ಸೂಕ್ಷ್ಮ ಜ್ಞಾನ ಯಾವುದು ಅಂತಂದರೆ ಸಂಗಮ ಯುಗವೇ ಅಮೃತ ವೇಳ. ಸಂಗಮ ಯುಗದ ಪ್ರತಿ ಕ್ಷಣವೂ ಬಹಳ ಅಮೂಲ್ಯ ಇದೆ. ಹೀಗಾಗಿ ಸಂಗಮ ಯುಗದ ಅಮೃತ ವೇಳೆಯ ಮಹತ್ವವನ್ನು ತಿಳ್ಕೊಂಡು ಪ್ರತಿ ಕ್ಷಣವೂ ತಮ್ಮ ಸ್ಮೃತಿಯನ್ನು
ಸತ್ಯದ ಕಡೆಗೆ ಏಕಾಗ್ರ ಮಾಡಲಿಕ್ಕೆ ಗಮನ ಕೊಡ್ರಿ. जैसी श्रीमत है उसी प्रमाण समय को पहचान कर समय प्रमाण चलो तो सहज सर्व प्राप्ति कर सकेंगे. ಬಾಬಾ ಹೇಳ್ತಾರೆ, ಹೇಗೆ ಶ್ರೀಮತ್ ಅನುಸಾರ ಶ್ರೀಮತ್ ಪ್ರಮಾಣ ಸಮಯವನ್ನು ಅರ್ಥ ಮಾಡಿಕೊಂಡು ಸಮಯ ಪ್ರಮಾಣ ನಡೆದ್ಬಿಟ್ರಿ ಅಂದರೆ ಸಹಜ ಸರ್ವ ಪ್ರಾಪ್ತಿಗಳು ಆಗೋದಕ್ಕೆ ಸಾಧ್ಯವಿದೆ. ಆಗ ಪರಿಶ್ರಮದಿಂದ ಮುಕ್ತರಾಗ್ತೀರಿ. ಅಮೃತ ವೇಳೆ ಮಹತ್ವವನ್ನು ತಿಳ್ಕೊಂಡು ನಡೆಯೋದ್ರಿಂದ ಪ್ರತಿಯೊಂದು ಕರ್ಮ महत्वपूर्ण ಆಗ್ತವೆ. उस समय विशेष साइलेंस रहती है, इसीलिए सहज स्मृति को समर्थवान बना सकते हो. ಅಮೃತ ವೇಳೆಯ ಜಾವದೊಳಗ ಬಹಳ ಸೈಲೆನ್ಸ್ ಸ್ಥಿತಿ ಇರ್ತದ. ಯಾಕಂದರೆ ಫಿಸಿಕಲಿ ದಣದಿರುವಂಥ ಶರೀರ ಕೂಡ ಆರಾಮ್ ತಗೊಂಡಿರ್ತದ, ಸ್ಥಿತಿ ಅಶರೀರಿಯಾಗಿರ್ತದ. ಇಡೀ ವಾತಾವರಣದಲ್ಲೂ ಕೂಡ ಒಂದು ಸೈಲೆನ್ಸ್ ಇರ್ತದ. ಆಗ ಆತ್ಮಿಕ ಸ್ಥಿತಿ ಮಾಡ್ಕೊಳ್ಳೋದು ಆ ಸಮಯದಲ್ಲಿ ಬಹಳ ಸಹಜ ಆಗ್ತದ. ಇದರಿಂದ ನಿಮ್ಮ ಸ್ಮೃತಿ ಸಮರ್ಥವಾನ ಆಗ್ತದೆ ಅಂತಾರೆ ಬಾಬಾ. ಸ್ಲೋಗನ್, ಯಾದ್ और निस्वार्थ सेवा द्वारा ಮಾಯಾಜೀತ್ ಬನ್ನೆ ವಾಲೆ ಹಿ ಸದಾ ವಿಜಯಿ ಹೇ. ನೆನಪು ಹಾಗೂ ನಿಸ್ವಾರ್ಥ ಸೇವಾ, ಸತ್ಯ ಸ್ಮೃತಿ ಹಾಗೂ ನಿಸ್ವಾರ್ಥ ಸೇವೆಯ ಮೂಲಕ ಮಾಯಾಜೀತ್ ಆಗುವಂಥವರೇ ಸದಾ ವಿಜಯಿಗಳು. ಮಾಯೆ ಮೇಲೆ ವಿಜಯ ಆಗುವಂಥ ಎರಡು ಮುಖ್ಯ ವಿಧಿ ಯಾವುದು? ಒಂದು ಸದಾ ಪರಮಾತ್ಮನ ಸ್ಮೃತಿ ಹಾಗೂ ಸೇವಾ. ನಿಸ್ವಾರ್ಥ ಸೇವೆಯ ಏನು ಆಶೀರ್ವಾದ ಇದೆ, ಪುಣ್ಯ ಇದೆ, ಅದು ಮಾಯೆ ಮೇಲೆ ವಿಜಯ ಆಗಲಿಕ್ಕೆ ಸಹಜ ಸಾಧನವಾಗಿದೆ. ಅವ್ಯಕ್ತಿಸಾರ ಏಕತಾ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರು ಆಗ್ರಿ. संगठित रूप में आप ब्राह्मण बच्चों की आपस में संपर्क की भाषा अव्यक्त भाव की होनी चाहिए. ಸಂಘಟಿತ ರೂಪದಲ್ಲಿ ತಾವೆಲ್ಲ ಬ್ರಾಹ್ಮಣ ಮಕ್ಕಳ ಪರಸ್ಪರ ಭಾಷಾ ಅವ್ಯಕ್ತ ಭಾವದ್ದಾಗಿರಬೇಕು ಅಂತ. ಅಂದರೆ ಸಂಕಲ್ಪ ನಡೀತಿದ್ದ ಹಾಗೆ ನಾವು ಅವರನ್ನು ತಿಳ್ಕೊಳ್ಳುವಂಥವ್ರು ಅಂತ, ಸಂಕಲ್ಪಗಳನ್ನು ಕ್ಯಾಚ್ ಮಾಡ್ಕೊಳ್ಳುವಂಥವ್ರು ಆಗಬೇಕು. ಜೈಸೆ ಫರಿಸ್ತೆ ಅಥವಾ ಆತ್ಮಾओं से बोल रही है, ಹೇಗೆ ಫರಿಸ್ತೆಗಳು ಆತ್ಮರು ಆತ್ಮದ ಜೊತೆಗೆ ಮಾತಾಡ್ತಾರೆ. इसके लिए किसी की सुनी हुई गलती को संकल्प में भी न स्वीकार करना है और न कराना है. ಯಾರೋ ಒಂದು ತಪ್ಪು ಮಾಡಿದ್ರು, ಆ ತಪ್ಪನ್ನು ಮೂರನೇ ವ್ಯಕ್ತಿ ಬಂದು ನಮ್ಮ ಮುಂದೆ ಹೇಳ್ತಾರತ್ತಂದಮೇಲೆ ಅದನ್ನು ನೀವು ಚಿತ್ತದಲ್ಲಿ ಇಟ್ಕೊಳ್ಬೇಡ್ರಿ. ಬಾಬಾ ಹೇಳ್ತಾರೆ ಅದನ್ನು ಸ್ವೀಕಾರನೇ ಮಾಡಬೇಡ್ರಿ. ಅದು ಹೌದು, ಹಿಂಗೆಲ್ಲ ಮಾಡಿದ್ರ ಹಿಂಗೆಲ್ಲ ಅಂದ್ರ ಅಂತ ಸ್ವೀಕಾರನೇ ಮಾಡಬೇಡ್ರಿ, ಇನ್ನೊಬ್ಬರಿಗೂ ಸ್ವೀಕಾರ ಮಾಡಿಸ್ಬೇಡ್ರಿ ಅಂತಾರೆ ಬಾಬಾ. ऐसी जब स्थिति हो तभी बाबा की जो शुभ कामना है एक मत संगठन की वो प्रैक्टिकल में होगी और आपके द्वारा बाप प्रत्यक्ष होगा. ಬಾಬಾ ಹೇಳ್ತಾರೆ, ಈ ರೀತಿ ಯಾವಾಗ ಸ್ಥಿತಿ ನಿಮ್ಮದು ತಯಾರಾಗ್ತದೋ, ಬಾಬಾ ಯಾವ ಒಂದು ಶುಭ ಕಾಮನೆ ಸಂಘಟಿತ ರೂಪದಲ್ಲಿ ಏಕಮತದಲ್ಲಿ ಪ್ರಾಕ್ಟಿಕಲ್ನಲ್ಲಿ ತರಲಿಕ್ಕೆ ಹೇಳಿದಾರೋ ಅದು ಸಹಜ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯವಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಈಗ ತಮ್ಮ ಸ್ಮೃತಿಯನ್ನು ಸಮರ್ಥ ಮಾಡಿಕೊಡ್ರಿ. ಇಂದಿನ ಮುರಳಿಯ ಮಹಾವಾಕ್ಯದ ಅನುಭವ ಮಾಡೋಣ. ನಾನು ನಿರಾಕಾರಾತ್ಮ, ನನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸಮರ್ಥವಾಗಿದ್ದೇನೆ, ಶಕ್ತಿಶಾಲಿಯಾಗಿದ್ದೇನೆ. ನಾನು ಆತ್ಮನಾಗಿರುವ ಸತ್ಯವನ್ನು ಮರೆತು ಈ ಮನಸ್ಸು ತನ್ನನ್ನು ದೇಹವೆಂದು ಮನುಷ್ಯನೆಂದು ತಿಳಿದು ಮನುಷ್ಯನ ಕಮಜೋರಿಯನ್ನು, ಪಾತ್ರದೊಳಗಿರುವ ಕುಂದುಕೊರತೆಗಳನ್ನು ಇದು ನನ್ನ ಕಮಜೋರಿ ಎಂದು ಅನುಭವ ಮಾಡುತ್ತಿದೆ. ಹೀಗಾಗಿ ಬಾಬಾ ನನಗೆ ಸ್ಮೃತಿಯನ್ನು ಕೊಡಿಸಿದ್ದಾರೆ, ಸತ್ಯ ಜ್ಞಾನವನ್ನು ಅರ್ಥೈಸಿದ್ದಾರೆ. ಹೀಗಾಗಿ ನಾನು ಅರಿತುಕೊಂಡಿದ್ದೇನೆ, ನಾನು ದೇಹವಲ್ಲ, ನಾನು ಆತ್ಮ. ನಾನು ಸದಾ ಸಮರ್ಥವಾಗಿದ್ದೇನೆ. ನಾನು ಸಮರ್ಥವಾಗುವ ಅವಶ್ಯಕತೆ ಇಲ್ಲ, ನಾನಿರುವುದೇ ಸಮರ್ಥ. ಬಾಕಿ ಬುದ್ಧಿಯಲ್ಲಿರುವ ಸತ್ಯ ಜ್ಞಾನವನ್ನು ಬಳಸಿ ಈ ಮನಸ್ಸು ಸಹ ಶಕ್ತಿಶಾಲಿಯಾಗುವ ಕಾರ್ಯವನ್ನು ಮಾಡುತ್ತಿದೆ. ಹೀಗಾಗಿ ನಾನು ಎಲ್ಲ ದೇಹಭಾನದ ನೆನಪುಗಳನ್ನು ತೆಗೆದು
ಕೇವಲ ನಾನು ಯಾರೆಂಬ ಸತ್ಯದ ಸ್ಥಿತಿಯಲ್ಲಿ ಸ್ಥಿತವಾಗುತ್ತಾ ಈ ನಾಟಕವನ್ನು, ದೃಶ್ಯಗಳನ್ನು ಕೇವಲ ಸಾಕ್ಷಿಯಾಗಿ ನೋಡುತ್ತಿರುವೆನು, ಆನಂದಿಸುತ್ತಿರುವೆನು. ಓಂ ಶಾಂತಿ.